ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿತಿನ್ ಗೌಡ. ಈ ವಿಡಿಯೋದಲ್ಲಿ ಏತರ್ 450X ಫುಲ್ ಚಾರ್ಜ್ ಆಗೋಕ್ಕೆ 0 to 100% ಚಾರ್ಜ್ ಆಗೋಕ್ಕೆ ಎಷ್ಟು ಪವರ್ ಕನ್ಸಂಪ್ಷನ್ ಮಾಡುತ್ತೆ, ಟೈಮ್ ಎಷ್ಟೊತ್ತು ತೊಗೊಳುತ್ತೆ, ಅದ್ರ ಚಾರ್ಜಿಂಗ್ ಅನಾಲಿಸಿಸ್ನ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಇದು ಪವರ್ ಕನ್ಸಂಪ್ಷನ್ ಎಷ್ಟು ಮಾಡುತ್ತೆ ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರನೇ ವಿಡಿಯೋನ ಮಾಡ್ತಾ ಇರೋದು. ಸೊ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ನೋಡೋಣ. ಈಗ ಗಾಡಿ ಎಷ್ಟು ಪವರ್ ಕನ್ಸಂಪ್ಷನ್ ಮಾಡುತ್ತೆ ಅಂತ ಚೆಕ್ ಮಾಡೋಕ್ಕೆ ನಾನೊಂದು ಪವರ್ ಮೀಟರ್ನ ತೊಗೊಂಡಿದ್ದೀನಿ. ಇದರಲ್ಲಿ ಎಲೆಕ್ಟ್ರಾನಿಕ್ ಡಿವೈಸ್ ಎಲ್ಲ ಎಷ್ಟು ಕರೆಂಟ್ ತೊಗೊಳುತ್ತೆ ಅಂತ ಚೆಕ್ ಮಾಡ್ಬೋದು. ಈಗ ಇದನ್ನು ಕನೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಕನೆಕ್ಟ್ ಮಾಡಿದ್ರೆ ಮೀಟರಲ್ಲಿ ವೋಲ್ಟೇಜು, ಆ್ಯಂಪು, ಟೈಮು, ಕಿಲೋವ್ಯಾಟ್ ಅವರು ಪ್ರತಿಯೊಂದು ಡೀಟೇಲ್ಸು ತೋರಿಸುತ್ತೆ. ಈಗ ಮೀಟರ್ನ 0 ಮಾಡ್ತೀನಿ. ಕನೆಕ್ಟ್ ಮಾಡೋದಕ್ಕಿಂತ ಮುಂಚೆ ಗಾಡಿಗೆ ನೋಡಿ 0 ಆಗ್ತಾ ಇದೆ. ಆ್ಯಂಡ್ ಈ ಮೀಟರ್ನ ನಾವು ವೈಫೈಯಿಂದನೂ ಕನೆಕ್ಟ್ ಮಾಡ್ಕೊಬೋದು, ಮೊಬೈಲಿಂದ ಎಲ್ಲನೂ ಆಕ್ಸೆಸ್ ಮಾಡ್ಬೋದು. ಮೀಟರು 0 ಆಯಿತು. ನೋಡಿ 0 ಆಗಿದೆ. ಈಗ ಗಾಡಿ ಕನೆಕ್ಟ್ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡ್ತಿರೋ ಗಾಡಿ ಬಂದು 450X 2025 ಮಾಡಲ್ ಇದು. ಇದರಲ್ಲಿ 750 ವ್ಯಾಟ್ಸ್ ಚಾರ್ಜರ್ ಬರುತ್ತೆ. ಈಗ ಚಾರ್ಜರ್ನ ಕನೆಕ್ಟ್ ಮಾಡ್ತಾ ಇದ್ದೀನಿ. ಚಾರ್ಜರ್ನ ಕನೆಕ್ಟ್ ಮಾಡಿ ಆನ್ ಮಾಡಿದ್ರೆ ನೋಡಿ, ಚಾರ್ಜರೇನೆ 4 to 6 ವ್ಯಾಟ್ಸ್ವರೆಗೂ ಪವರ್ ಕನ್ಸಂಪ್ಷನ್ ಮಾಡುತ್ತೆ. ನೀವು ಚಾರ್ಜರ್ನ ಗಾಡಿ ಕನೆಕ್ಟ್ ಮಾಡಿಲ್ಲ ಅಂದ್ರೂ 6 ವ್ಯಾಟ್ಸ್ವರೆಗೂ ಪವರ್ ಕನ್ಸಂಪ್ಷನ್ ಮಾಡ್ತಾ ಇರುತ್ತೆ. ಆ್ಯಂಡ್ ಗಾಡಿಲೂ 0% ಇದೆ. ನೋಡಿ, ಕನೆಕ್ಟ್ ಮಾಡ್ತಾ ಇದ್ದೀನಿ. ಕನೆಕ್ಟ್ ಮಾಡಿ ಗಾಡಿ ಕೀನ ಆಫ್ ಮಾಡಿದ್ರೆ ಚಾರ್ಜಿಂಗ್ ಸ್ಟಾರ್ಟ್ ಆಗುತ್ತೆ. ನೋಡಿ, ಕನೆಕ್ಟ್ ಮಾಡಿದ ತಕ್ಷಣ ಚಾರ್ಜರಲ್ಲೂ ಲೈಟ್ ಬ್ಲಿಂಕ್ ಆಗ್ತಾ ಇದೆ, ಚಾರ್ಜ್ ಆಗ್ತಾ ಇದೆ. ಆ್ಯಂಡ್ 0%ಅಲ್ಲಿ ಚಾರ್ಜಿಂಗ್ ಸ್ಪೀಡ್ ಬಂದು 362 ವ್ಯಾಟ್ಸಲ್ಲಿ ಆಗ್ತಾ ಇದೆ. ಸ್ಟಾರ್ಟಿಂಗ್ ಸ್ಲೋಗಾಗಿ ಹಂಗೆ ಗ್ರ್ಯಾಜುಯಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಪ್ ಟು 750 ವ್ಯಾಟ್ಸಲ್ಲಿ ಆಗುತ್ತೆ. ನೋಡಿ, ಈಗ 5% ಆಗ್ತಾ ಇದೆ. 5%ಅಲ್ಲೂ ಅರೌಂಡ್ 400 ವ್ಯಾಟ್ಸ್ ಅಷ್ಟು ತೊಗೊತಾ ಇದೆ. ಸೊ 0 to 5% ಬಂದು ಆಲ್ಮೋಸ್ಟು 30 ಮಿನಿಟ್ಸ್ ತೊಗೊಂಡಿದೆ, 30 ನಿಮಿಷ ತೊಗೊಂಡಿದೆ. ಈಗ 6% ಆಗಿದೆ. 6% ಆಗಿದ ತಕ್ಷಣ 640 ವ್ಯಾಟ್ಸಲ್ಲಿ ಆಗ್ತಾ ಇದೆ. ಸ್ಟಾರ್ಟಿಂಗ್ 5% ಸ್ಲೋಗ್ ಆಗುತ್ತೆ, ಅದಾದಮೇಲೆ ಸ್ಪೀಡ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೋಡಿ, ಈಗ ಚಾರ್ಜಿಂಗ್ ಆಲ್ಮೋಸ್ಟ್ 50% ಆಗಿದೆ. 50% ಚಾರ್ಜ್ ಆಗೋಕ್ಕೆ ಟೈಮ್ ಬಂದು ಆಲ್ಮೋಸ್ಟ್ 2 ಅವರ್ 55 ನಿಮಿಷ ಅಷ್ಟು ಟೈಮ್ನ ತೊಗೊಂಡಿದೆ. 2 ಅವರ್ 55 ಮಿನಿಟ್ಸ್ ಟೈಮ್ ತೊಗೊಂಡಿದೆ. ಆ್ಯಂಡ್ 1.775 ಕಿಲೋವ್ಯಾಟ್ ಅವರ್ ಅಷ್ಟು ಪವರ್ ಕನ್ಸಂಪ್ಷನ್ ಮಾಡಿದೆ. 697 ವ್ಯಾಟ್ಸಲ್ಲಿ ಚಾರ್ಜ್ ಆಗ್ತಾ ಇದೆ. ಚಾರ್ಜ್ ಆಗ್ತಾ ಗ್ರ್ಯಾಜುಯಲಿ ಚಾರ್ಜಿಂಗ್ ಸ್ಪೀಡು ಇನ್ಕ್ರೀಸ್ ಆಗ್ತಾ ಇದೆ. ಈಗ 80% ಚಾರ್ಜ್ ಆಗಿದೆ. 80% ಚಾರ್ಜ್ ಆಗೋಕ್ಕೆ ಟೈಮ್ ಬಂದು 4 ಅವರ್ಸ್ 32 ಮಿನಿಟ್ಸ್ ಅಷ್ಟು ಟೈಮ್ನ ತೊಗೊಂಡಿದೆ. 2.9 ಕಿಲೋವ್ಯಾಟ್ ಅವರ್ ಅಷ್ಟು ಪವರ್ ಕನ್ಸಂಪ್ಷನ್ ಮಾಡಿದೆ. ಕಂಪ್ನಿಯವರು 0 to 80% ಚಾರ್ಜ್ ಆಗೋಕ್ಕೆ 3.7 ಕಿಲೋವ್ಯಾಟ್ ಗಾಡೀಲಿ 4 ಅವರ್ಸ್ 30 ಮಿನಿಟ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಎಕ್ಸಾಕ್ಟ್ ಟೈಮಿಂಗು. ಆ್ಯಂಡ್ ನಿಮ್ಮ ಹತ್ರ 2.9 ಕಿಲೋವ್ಯಾಟ್ ಇತ್ತು ಅಂದರೆ 3 ಅವರ್ಸಲ್ಲಿ 80%ವರೆಗೂ ಚಾರ್ಜ್ ಆಗುತ್ತೆ. ಗಾಡೀಲಿ ಈಗ 98% ಚಾರ್ಜ್ ಆಗಿದೆ. ಇನ್ನು 2% ಚಾರ್ಜ್ ಆಗಬೇಕು ಬ್ಯಾಟ್ರಿ ಫುಲ್ ಆಗೋಕ್ಕೆ. ಬ್ಯಾಟ್ರಿ ಫುಲ್ ಆಗ್ತಾ ಚಾರ್ಜಿಂಗ್ ಸ್ಪೀಡು ರಿಡ್ಯೂಸ್ ಆಗುತ್ತೆ. ನೀವು 90% ಮೇಲೆ ಚಾರ್ಜ್ ಮಾಡ್ತೀರ ಅಂದರೆ ಸ್ಲೋ ಆಗುತ್ತೆ. ನೋಡಿ, ಚಾರ್ಜಿಂಗ್ ಸ್ಪೀಡು ಬಂದು ರಿಡ್ಯೂಸ್ ಆಗ್ತಾ ಇದೆ. ಸೊ 100% ಆದಮೇಲೆ ಆಟೋ ಕಟ್ ಆಫ್ ಆಗಬೇಕು. ನೋಡಿ, ಆಟೋ ಕಟ್ ಆಫ್ ಆಯಿತು. ಈಗ ಬರೀ 5 ವ್ಯಾಟ್ಸ್ವರೆಗೂ ತೊಗೊತಾ ಇದೆ. ಗಾಡೀಲಿ 100% ಚಾರ್ಜ್ ಆಗಿದೆ. ಈಗ ಚಾರ್ಜರ್ ಮಾತ್ರ ಪವರ್ ಕನ್ಸಂಪ್ಷನ್ ಮಾಡ್ತಾ ಇದೆ. ಗಾಡಿ ಬಂದು ಫುಲ್ ಸ್ಟಾಪ್ ಆಗಿದೆ. ನೋಡಿ, ಚಾರ್ಜರ್ ಆನ್ ಆಗಿದೆಯಲ್ಲ, ಚಾರ್ಜರ್ ಬಂದು 4 ವ್ಯಾಟ್ಸ್ವರೆಗೂ ಪವರ್ ಕನ್ಸಂಪ್ಷನ್ ಮಾಡ್ತಾ ಇದೆ. ಈಗ ಆಫ್ ಮಾಡ್ತೀನಿ. ನೋಡಿ, ಗಾಡಿ ಫುಲ್ ಚಾರ್ಜ್ ಆಗೋಕ್ಕೆ ಟೈಮ್ ಬಂದು 6 ಅವರ್ 8 ಮಿನಿಟ್ಸ್ ಅಷ್ಟು ತೊಗೊಂಡಿದೆ. ಆ್ಯಂಡ್ ಪವರ್ ಕನ್ಸಂಪ್ಷನ್ ಬಂದು 0 to 100% ಚಾರ್ಜ್ ಆಗೋಕ್ಕೆ 3.7 ಕಿಲೋವ್ಯಾಟ್ ಅವರ್ ಯೂನಿಟ್ ಅಷ್ಟು ಪವರ್ ಕನ್ಸಂಪ್ಷನ್ ಮಾಡಿದೆ. 3.7 ಕಿಲೋವ್ಯಾಟ್ ಅಂದರೆ ಗಾಡಿದು ರಿಸರ್ವ್ ಬ್ಯಾಟ್ರಿ ಮತ್ತು ಚಾರ್ಜಿಂಗ್ ಲಾಸ್ನೆಲ್ಲ ಕನ್ಸಿಡರ್ ಮಾಡಿದ್ರೆ, ರಿಸರ್ವ್ ಬ್ಯಾಟ್ರಿ ಅಂದರೆ ಗಾಡೀಲಿ ನೀವು 0% ಮಾಡಿದ್ರೂ 10% ಅಷ್ಟು ರಿಸರ್ವ್ ಬ್ಯಾಟ್ರಿ ಇರುತ್ತೆ. ಮತ್ತು ಇನ್ನು ಚಾರ್ಜಿಂಗ್ ಲಾಸು, ಚಾರ್ಜ್ ಆಗಬೇಕಾದ್ರೆ AC to DC ಕನ್ವರ್ಟ್ ಆಗುತ್ತಲ್ಲ ಚಾರ್ಜರಲ್ಲಿ, ಅದರದ್ದು ಲಾಸ್ ಇರುತ್ತೆ. ಅದನ್ನೆಲ್ಲನೂ ಕನ್ಸಿಡರ್ ಮಾಡಿದ್ರೆ ಸೇಮೇ ಬರುತ್ತೆ. 3.7 ಕಿಲೋವ್ಯಾಟ್ ಅವರ್ ಯೂನಿಟ್ ಅಷ್ಟೇ ಬರುತ್ತೆ. ಸೊ 3.7 ಕಿಲೋವ್ಯಾಟ್ ಅಂದರೆ ಫುಲ್ ಚಾರ್ಜ್ ಆಗೋಕ್ಕೆ ಪ್ರೈಸ್ ಬಂದು, ನಾನು ಒಂದು ಯೂನಿಟ್ಗೆ ನಾನು ಆವ್ರೇಜ್ ಎಲೆಕ್ಟ್ರಿಸಿಟಿ ಬಿಲ್ ಬಂದು ₹8.50 ಅಂತ ತೊಗೊಂಡ್ರೆ, ಫುಲ್ ಚಾರ್ಜ್ ಆಗೋಕ್ಕೆ 0 to 100% ಚಾರ್ಜ್ ಆಗೋಕ್ಕೆ ₹31.45 ಆಗುತ್ತೆ. 1 ಕಿಲೋಮೀಟ್ರಿಗೆ ನೀವು ಎಕೋದಲ್ಲಿ ಓಡಾಡ್ತೀರಾ ಅಂದರೆ 26 ಪೈಸಾ ಬೀಳುತ್ತೆ. ಅವ್ರು ರೈಡಲ್ಲಿ ಓಡಾಡ್ತೀರಾ ಅಂದರೆ 31 ಪೈಸಾ ಅಷ್ಟು ಬೀಳುತ್ತೆ. ನಿಮ್ಮ ಹತ್ರ 2.9 ಕಿಲೋವ್ಯಾಟ್ ಗಾಡಿ ಇತ್ತು ಅಂದರೆ ಫುಲ್ ಚಾರ್ಜ್ ಆಗೋಕ್ಕೆ ₹24.65 ಆಗುತ್ತೆ. ನೋಡಿದ್ರಲ್ಲ ಏತರ್ 450X ಚಾರ್ಜಿಂಗ್ ಅನಾಲಿಸಿಸ್ನ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಅನ್ಕೊತೀನಿ. ಇದೇ ಥರ ಕನ್ನಡದಲ್ಲಿ ಟೆಕ್ ವಿಡಿಯೋಸ್ಗಾಗಿ ಟೆಕ್ಕಿಗಾನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.